ಹಲೋ ಎವ್ರಿವಾನ್. ಪ್ರಶ್ನೆ ಸಂಖ್ಯೆ 38 ಅನ್ನ ಗಮನಿಸಿ. ನಿಷೇಚನದ ನಂತರ ಹೂವಿನಲ್ಲಾಗುವ ಬದಲಾವಣೆಗಳೇನು? ಇಲ್ಲಿ ನಿಷೇಚನ ಅಂದ್ರೆ ಏನು ನಿಮಗೆ ಗೊತ್ತು. ಹೂವಿನಲ್ಲಿ ಗಂಡು ಭಾಗ ಮತ್ತೆ ಹೆಣ್ಣು ಭಾಗ ಅಂತ ಇರುತ್ತೆ. ಗಂಡು ಭಾಗವನ್ನ ಕೇಸರ ಅಂತ ಹೇಳ್ತೀವಿ, ಹೆಣ್ಣು ಭಾಗವನ್ನ ಶಲಾಕೆ ಅಂತ ಹೇಳ್ತೀವಿ. ಈಗ ಪರಾಗ ಏನಿರುತ್ತೆ ಇದು ಗಂಡು ಲಿಂಗ. ಆ ಪರಾಗ ಇರುವಂತದ್ದು ಅಂಡಾಶಯದಲ್ಲಿರುವಂತಹ ಹೆಣ್ಣು ಲಿಂಗಾಣುವಿನ ಜೊತೆ ಸಂಯೋಗವನ್ನ ಹೊಂದಿದಾಗ ಅದನ್ನ ನಿಷೇಚನ ಅಂತ ಕರಿತೀವಿ. ಅದರಿಂದ ಯುಗ್ಮಜ ಉಂಟಾಗತ್ತ. ಯುಗ್ಮಜದಿಂದ ಆಮೇಲೆ ನೋಡೋಣ ನಿಷೇಚನದ ನಂತರ ಹೂವಿನಲ್ಲಾಗುವ ಬದಲಾವಣೆಗಳೇನು. ಅಂಡಾಣುವು ಒಂದು ಒರಟಾದ ಪದರವನ್ನು ಬೆಳೆಸಿಕೊಂಡು ನಿಧಾನವಾಗಿ ಬೀಜವಾಗಿ ಪರಿವರ್ತನೆಗೊಳ್ಳುತ್ತದೆ. ಅಂಡಾಶಯವು ಹಣ್ಣಾಗಿ ರೂಪುಗೊಳ್ಳುತ್ತದೆ. ಈ ಅಂಡಾಶಯ ಇರುವಂತದ್ದು ಅಂಡಾಶಯ ಭಾಗ ಇದೆ ಅಲ್ಲ, ಇದು ಹಣ್ಣಾಗಿ ಬೀಜವಾಗಿ ಹಣ್ಣಾಗಿ ರೂಪುಗೊಳ್ಳುತ್ತದೆ. ಪುಷ್ಪದಳ, ಪುಷ್ಪಪತ್ರ, ಕೇಸರಗಳು, ಶಲಾಕನಳಿಕೆ ಮತ್ತು ಶಲಾಕಾಗ್ರಗಳು ಸುಕ್ಕಾಗಿ ಉದುರಿ ಹೋಗುತ್ತವೆ. ಪುಷ್ಪದಳ, ಪುಷ್ಪದಳ, ಪುಷ್ಪಪತ್ರ, ಕೇಸರಗಳು, ಇದು ಕೇಸರಗಳು, ಶಲಾಕನಳಿಕೆ, ಶಲಾಕಾಗ್ರ, ಇವೆಲ್ಲ ಸುಕ್ಕಾಗಿ ಉದುರಿ ಹೋಗ್ತಾ ಇರುವಂತದ್ದು. ಈ ರೀತಿಯಾಗಿ ನಿಷೇಚನದ ನಂತರ ಹೂವಿನಲ್ಲಾಗುವ ಬದಲಾವಣೆಗಳಾಗಿದೆ. ಥ್ಯಾಂಕ್ ಯು.